ಪ್ರಾರ್ಥನೆ ಕೇಳಿರುವೆ, ಜಯ ತಂದಿರುವೆ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸಿರುವೆ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸಿರುವೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ. ಕಣ್ಣೀರ ಕಂಡಿರುವೆ, ಕೈಯ ಹಿಡಿದಿರುವೆ. ಕಣ್ಣೀರ ಕಂಡಿರುವೆ, ಕರ ಹಿಡಿದಿರುವೆ. ಭಿನ್ನಹ ಕೇಳಿರುವೆ, ಬಿಡುಗಡೆ ತಂದಿರುವೆ. ಭಿನ್ನಹ ಕೇಳಿರುವೆ, ಬಿಡುಗಡೆ ತಂದಿರುವೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ ಉತ್ತಮನೇ. ಹೌದು, ಎಬಿನೇಸರೇ ಶಕ್ತನೇ, ಇಂದು ಎಂದು ಶಕ್ತನೇ. ಇಂದು ಎಂದು ಶಕ್ತನೇ. ಎಬಿನೇಸರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಬಿನೇಸರ್ ನೀನೇ ಅಯ್ಯ, ಈವರೆಗೂ ಸಹಾಯ ನೀನೇ. ಈವರೆಗೂ ಸಹಾಯ ನೀನೇ. ಎಲ್ರೋಹಿ ನೀನೇ ಅಯ್ಯ, ನನ್ನನ್ನು ಕಂಡಿರುವೆ. ಎಲ್ರೋಹಿ ನೀನೇ ಅಯ್ಯ, ನನ್ನನ್ನು ಕಂಡಿರುವೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ. ದೃಢವಾಗಿ ಹಿಡಿದುಕೊಂಡೆ, ನಿನ್ನನ್ನೇ ನಂಬಿರುವೆ. ದೃಢವಾಗಿ ಹಿಡಿದುಕೊಂಡೆ, ನಿನ್ನನ್ನೇ ನಂಬಿರುವೆ. ಪರಿಪೂರ್ಣ ಸಮಾಧಾನವೇ ಸಾಕು ನಿನ್ ಸಮ್ಮುಖವೇ. ಪರಿಪೂರ್ಣ ಸಮಾಧಾನವೇ ಸಾಕು ನಿನ್ ಸಮ್ಮುಖವೇ.
ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ. ಪ್ರಾರ್ಥನೆ ಕೇಳಿರುವೆ ಡ್ಯಾಡಿ, ನನಗೆ ಜಯ ಕೊಟ್ಟಿರುವೆ, ಇನ್ನು ನನಗೆ ತತ್ತರ ಇಲ್ಲ ಡ್ಯಾಡಿ. ಶಕ್ತನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ. ಪ್ರಾರ್ಥನೆ ಕೇಳಿರುವೆ, ಜಯ ತಂದಿರುವೆ. ಹೌದು, ನನ್ನ ಕೂಗನು, ನನ್ನ ಪ್ರಾರ್ಥನೆಯನ್ನು ಕೇಳಿರುವ ಆತನು ಜಯ ತಂದಿರುವೆ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸಿರುವೆ. ತತ್ತರ ನನಗೆ ಇಲ್ಲ, ಹೊತ್ತು ನಡೆಸಿರುವೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ. ಕಣ್ಣೀರ ಕಂಡಿರುವೆ, ಕಣ್ಣೀರ ಕಂಡಿರುವೆ, ಕೈಗಳ ಹಿಡಿದಿರುವೆ. ಕಣ್ಣೀರ ಕಂಡಿರುವೆ, ನನ್ನ ಕರ ಹಿಡಿದಿರುವೆ ಡ್ಯಾಡಿ, ಕರ ಹಿಡಿದಿರುವೆ. ಭಿನ್ನಹ ಕೇಳಿರುವೆ, ಭಿನ್ನಹ ಕೇಳಿರುವೆ, ಬಿಡುಗಡೆ ತಂದಿರುವೆ. ಭಿನ್ನಹ ಕೇಳಿರುವೆ, ಬಿಡುಗಡೆ ತಂದಿರುವೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಹಾಡುತ್ತ ಹೊಗಳುವೆ, ಬಿರುಗಾಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ. ಎಬಿನೇಜರ್ ನೀನೇ ಅಯ್ಯ, ಇದುವರೆ ಸಹಾಯ ನೀನೇ. ಎಬಿನೇಜರ್ ನೀನೇ ಅಯ್ಯ. ಡ್ಯಾಡಿ ನೋಡಿ ಹೇಳೋಣ, ಇದುವರೆ ಸಹಾಯ ನೀನೇ, ಎಲ್ರೋಹಿ ನೀನೇ ಅಯ್ಯ. ನನ್ನನ್ನು ಕಂಡಿರುವೆ, ಎಲ್ರೋಹಿ ನೀನೇ ಅಯ್ಯ. ನನ್ನನ್ನು ಕಂಡಿರುವೆ, ಎಲ್ರೋಹಿ ನೀನೇ ಅಯ್ಯ. ನನ್ನನ್ನು ಕಂಡಿರುವೆ. ಹಲ್ಲೆಲೂಯ. ನನ್ನನ್ನು ಕಂಡಿರುವೆ, ನನ್ನ ಕಣ್ಣೀರನ್ನು ಕಂಡಿರುವೆ.
ತಂದಿರುವೆ, ನನ್ನ ಕಷ್ಟವನ್ನು ಕಂಡಿರುವೆ, ಬಿಡುಗಡೆ ತಂದಿರುವೆ. ಸ್ತೋತ್ರ ಅಪ್ಪ, ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ, ಉತ್ತಮನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ. ಹಲ್ಲೆಲೂಯ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಇಂದು ಎಂದು ಶಕ್ತನೇ. ಹಲ್ಲೆಲೂಯ. ಅಗ್ನಿಯ ದುರ್ಗ ನೀನೇ, ನನ್ನ ಆದರಣ ಮಳೆ ನೀನೇ. ಅಗ್ನಿಯ ದುರ್ಗ ನೀನೇ ಡ್ಯಾಡಿ, ನನ್ನ ಆದರಣ ಮಳೆ ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಹಲ್ಲೆಲೂಯ. ಸ್ತೋತ್ರ 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 ಸ್ತೋತ್ರ. ಹಾಗೆ ಡ್ಯಾಡಿ ನೋಡಿ ಮುಂಜಾನೆ ವೇಳೆಯಲ್ಲಿ ಸ್ತೋತ್ರ ಮಾಡೋಣ. ಅಪ್ಪ ನಿನಗೆ ಸ್ತೋತ್ರ ಡ್ಯಾಡಿ. ನಮ್ಮ ಪ್ರಾರ್ಥನೆ ಕೇಳಿರುವಾತನು, ಕಣ್ಣೀರನ್ನ ಕಂಡಿರುವಾತನು, ಅಗ್ನಿ ದುರ್ಗವಾಗಿ ನಮ್ಮ ಜೀವಿತಕ್ಕೆ ಬಂದಿರುವಾತನು. ಹಲ್ಲೆಲೂಯ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ ಸ್ವಾಮಿ, ನಿಮಗೆ ವಂದನೆ ಅಪ್ಪ. ಥ್ಯಾಂಕ್ ಯು ಜೀಸಸ್. ಡಿ ಮೈನರ್, ಡಿ ಮೈನರ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು. ಅಗ್ನಿಯ ದುರ್ಗ ನೀನೇ, ಆದರಣ ಮಳೆ ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಸ್ತೋತ್ರ 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 ಸ್ತೋತ್ರ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ನೋವು ನಿಗ್ವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ನೋವು ನಿಗ್ವ ವೈದ್ಯ ನೀನೇ. ಡ್ಯಾಡಿಯನ್ನ ಆತುಕೊಂಡು ಹಾಡೋಣ. ಸ್ತುತಿಗೆ ಪಾತ್ರ ನೀನೇ, ನನ್ನ ಬಲವೆಲ್ಲ ನೀನೇ ಅಯ್ಯ, ಇಷ್ಟವು ನೀನೇ ಅಯ್ಯ. ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಸ್ತೋತ್ರ ಸ್ತೋತ್ರ. ಹೌದು, ವಂದನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿಯಿತಯ್ಯ. ಹೌದು ಡ್ಯಾಡಿ, ಶಿಲುಬೆಯಿಂದ
ನನ್ನ ಶಾಪವೆಲ್ಲ ಮುರಿಯಿತಯ್ಯ. ಅಬ್ರಹಾಮನ ಆಶೀರ್ವಾದವು ನನಗೆ ದೊರಕಿತಯ್ಯ. ಅಬ್ರಹಾಮನ ಆಶೀರ್ವಾದವು ಇಂದು ನನಗೆ ದೊರಕಿತಯ್ಯ. ಸ್ತೋತ್ರ, ಥ್ಯಾಂಕ್ ಯು, ಥ್ಯಾಂಕ್ ಯು, ಸ್ತೋತ್ರ, 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 ಸ್ತೋತ್ರ. ಹಾಡುವೆ, ನಲಿವೆ, ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು. ಹಾಡುವೆ, ನಲಿವೆ, ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಥ್ಯಾಂಕ್ ಯು ಜೀಸಸ್. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋವು ನೀಗುವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ಹೌದಪ್ಪ, ನನ್ನ ನೋವು ನೀಗುವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ನನ್ನ ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ನನ್ನ ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಸ್ತೋತ್ರ, 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 ಸ್ತೋತ್ರ. ಹಾಡುವೆ, ನಲಿವೆ, ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಲೆಲೂಯ. ಹಾಗೆ ಕೃತಜ್ಞತೆ ಸಲ್ಲಿಸುವ ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ, ಈ ಹೊಸ ದಿನ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಓ, ಈ ಕರ್ತನೆ, ಹೊಸ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವುದಕ್ಕೆ ನಮಗೆ ಅವಕಾಶ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟೊಂದು ಉಪಕಾರ ಮಾಡಿದ್ದೀರಿ ಡ್ಯಾಡಿ, ನಿಮಗೆ ವಂದನೆ. ಓ ಜೀವ ಸ್ವರೂಪನೇ, ನಿಮಗೆ ವಂದನೆ, ನಿಮಗೆ ಘನತೆ ಡ್ಯಾಡಿ, ನಿಮಗೆ ಘನತೆ. ಹಲ್ಲೆಲೂಯಾ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನೆ ವಂದಿಸುವೆ, ವಂದಿಸುವೆ, ವಂದಿಸುವೆ. ಹೌದು ಡ್ಯಾಡಿ, ವಂದಿಸುವೆ, ವಂದಿಸುವೆ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನೆ ವಂದಿಸುವೆ. ನಮ್ಮ ಜೀವಿತ ಹಿಂದಿನ ದಿನಗಳನ್ನ ಜಸ್ಟ್ ನೆನಪು ಮಾಡಿಕೊಳ್ಳುವ. ದೇವರು ಹೇಗೆಲ್ಲ ನಮ್ಮನ್ನ ಕಾಪಾಡಿದ್ದಾನೆ. ಓ ವಂದಿಸುವೆ, ವಂದಿಸುವೆ. ಒಂದು ದಿನವೂ ಬಿಡದೆ ನನ್ನ
ಪೋಷಿಸಿರುವೆ. ಹೌದು ಡ್ಯಾಡಿ, ಒಂದು ದಿನವೂ ಬಿಡದೆ ನನ್ನ ಪೋಷಿಸಿರುವೆ. ಆಶ್ರಯ ವಸ್ತ್ರ ನೀಡಿ ಕಾಪಾಡಿರುವೆ. ಓ ಆಶ್ರಯ ವಸ್ತ್ರ ನೀಡಿ ಕಾಪಾಡಿರುವೆ. ಅಪ್ಪ ನಿಮಗೆ ಸ್ತೋತ್ರ. ಡ್ಯಾಡಿ ನೋಡಿ ಹೇಳೋಣ, ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ. ಡ್ಯಾಡಿ ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಕಷ್ಟವನ್ನು ಸಹಿಸಲು ಬಲ ನೀಡಿರುವೆ. ಹೌದು ಡ್ಯಾಡಿ, ಕಷ್ಟವನ್ನು ಸಹಿಸಲು ಬಲ ನೀಡಿರುವೆ. ಪರಿಶುದ್ಧನಾಗಿರಲು ಕೃಪೆ ನೀಡಿರುವೆ. ಹೌದು ಡ್ಯಾಡಿ, ಪರಿಶುದ್ಧನಾಗಿರಲು ಕೃಪೆ ನೀಡಿರುವೆ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಹೊತ್ತೊತ್ತಿಗೆ ಆಹಾರ ಕೊಟ್ಟು, ಕರ್ತನೆ ಉಡಲು ವಸ್ತ್ರ ಕೊಟ್ಟು, ಇರಲು ಸ್ಥಳ ಕೊಟ್ಟು, ಒಳ್ಳೆ ಆರೋಗ್ಯ ಕೊಟ್ಟು, ಸುರಕ್ಷಿತವಾಗಿ ನಡೆಸುವ ದೇವರು ನೀನಪ್ಪ. ಹಾಲೆಲೂಯ. ವಂದನೆ ಹೇಳೋಣ, ಹಾಗೆ ವಂದನೆ ಹೇಳುವ. ವಂದನೆ 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 ನಿಮಗೆ ವಂದನೆ. ವಂದನೆ ನಿಮಗೆ ವಂದನೆ. ನಿಮಗೆ ವಂದನೆ. ನಿಮಗೆ ವಂದನೆ. ಹಾಲೆಲೂಯ. ನಿಮಗೆ ವಂದನೆ. ಥ್ಯಾಂಕ್ ಯು ಜೀಸಸ್. 2 ನಿಮಿಷ ಹಾಗೇ ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ನಾನು ಬದುಕಿ ಉಳಿದಿದ್ದೇನೆಂದರೆ ನಿನ್ನ ಕರುಣೆ. ನಿಮ್ಮ ಕರುಣೆಯಿಂದ ಕರ್ತನೆ ನಮಗೆ ಕರ್ತನೆ ಜೀವಂತವಾಗಿರುವಂತಹ, ಇವತ್ತು ಬದುಕಿರುವಂತಹ ಕೃಪೆ ಸಿಕ್ಕಿದೆ. ಥ್ಯಾಂಕ್ ಯು. ಹೊತ್ತೊತ್ತಿಗೂ ಪೋಷಿಸ್ತಾ ನಡೆಸ್ತಾ ಬಂದಿದ್ದೀರಿ. ಥ್ಯಾಂಕ್ ಯು. ನಿಮ್ಮ ಕೃಪೆಗಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ, ನಿಮ್ಮ ಕರುಣೆಗಾಗಿ ವಂದನೆ, ನಿಮ್ಮ ಪ್ರೀತಿಗಾಗಿ ವಂದನೆ ಡ್ಯಾಡಿ. ವಂದನೆಪ್ಪ, ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗಾಗಿ 1 ತೆಸಲೋನಿಕ 5ನೇ ಅಧ್ಯಾಯ 16ನೇ ವಚನವನ್ನು ಓದಿ ನಾವು ಮುಂದೆ ಹೋಗೋಣ. 1 ತೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ. ಯಾವಾಗಲೂ ಸಂತೋಷಿಸಿರಿ. ಹಲ್ಲೆಲೂಯಾ. ದೇವರ ಮಕ್ಕಳು ಯಾವಾಗಲೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅದರಲ್ಲೂ ಫಿಲಿಪ್ಪಿ 4:4 ಹೇಳ್ತದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಸುಮ್ಮನೆ ಏನೋ ಲೋಕದ ನಶಿಸಿ ಹೋಗುವ ಮೆಟೀರಿಯಲ್ ಅದರಲ್ಲಿ ಅಲ್ಲ, ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಕರ್ತನಲ್ಲಿ ಸಂತೋಷಿಸಲಿಕ್ಕೆ ಬಹಳಷ್ಟು ಕಾರಣಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಇವತ್ತು 11ನೇ ಅಂಶವಾಗಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಹೋಗೋಣ. 16ನೇ ಅಧ್ಯಾಯ 24ನೇ ವಚನ.
ಯೋಹಾನ 16 ಹ್ಮ್ 24. ಹ್ಮ್ ನೀವು ನೀವು ಇದುವರೆಗೆ ಹ್ಮ್ ನನ್ನ ಹೆಸರಿನ ಮೇಲೆ ಹ್ಮ್ ಯಾವುದೊಂದನ್ನು ಬೇಡಿಕೊಂಡಿಲ್ಲ. ಹ್ಮ್ ಬೇಡಿಕೊಳ್ಳಿರಿ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ನಿಮಗೆ ಸಿಕ್ಕುವುದು. ಆಗ ಆಗ ನಿಮ್ಮ ಆನಂದವು ನಿಮ್ಮ ಪರಿಪೂರ್ಣವಾಗುವುದು. ಆನಂದವು ಪರಿಪೂರ್ಣ ಆಗುವುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಬೇಡಿ ದೇವರು ಕೊಟ್ಟು ಅಲ್ಲಿ ಒಂದು ಸಂತೋಷ, ನಮ್ಮ ಪ್ರಾರ್ಥನೆ ದೇವರ ಉತ್ತರ ಸೇರಿದಾಗ ಅಲ್ಲಿ ಒಂದು ಸಂತೋಷ ಉಂಟಾಗ್ತದಂತೆ. ಅದು ಪರಿಪೂರ್ಣವಾದಂತಹ ಸಂತೋಷ. ಯಾವಾಗೆಲ್ಲ ಸಂತೋಷ ಉಂಟಾಗುತ್ತೆ ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವಜನರ ಪ್ರಾರ್ಥನೆ ದೇವರಿಂದ ಉತ್ತರವನ್ನು ತರ್ತದೆ. ನಮ್ಮ ಪ್ರಾರ್ಥನೆ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಯಾವಾಗೆಲ್ಲ ಡ್ಯಾಡಿ ಅಂತ ಕೂಗ್ತೀವೋ ಪರಲೋಕದಿಂದ ಸಹಾಯವು ಹರಿದು ಬರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ಸಮಯಗಳಲ್ಲಿ ತಕ್ಷಣ ಬರೋದಿಲ್ಲ, ಆದರೆ ದೇವರ ಸಮಯದಲ್ಲಿ ಸಕಾಲದಲ್ಲಿ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಮಗು ಹುಟ್ಟಬೇಕಾದ್ರೂ 9 ತಿಂಗಳು ಕಾಯಲೇಬೇಕು. ದೇವರ ಯೋಜನೆ ಕೆಲವು ಸಮಯಗಳಲ್ಲಿ ಇಮ್ಮಿಡಿಯೇಟಾಗಿ ಕೊಡ್ತಾನೆ, ಕೆಲವು ಸಮಯಗಳಲ್ಲಿ ನಮ್ಮನ್ನು ಒಂದು ಪರಿಪಕ್ವತೆಗೆ ತಂದು ಕೊಡ್ತಾನೆ. ಯಾಕಂದರೆ ಇಮ್ಮಿಡಿಯೇಟಾಗಿ ಕೆಲವು ಸಮಯಗಳಲ್ಲಿ ಕೊಟ್ಬಿಟ್ರೆ ಅವರು ಪರಿಪಕ್ವತೆ ಇಲ್ಲದೆ ಇರೋದ್ರಿಂದ ಅದನ್ನು ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಇರೋದಿಲ್ಲ. ನಾವು ಈಗ ಚಿಕ್ಕ ಮಕ್ಕಳ ಕೈಯಲ್ಲಿ ಚಾಕು ಕೊಡೋದಿಲ್ಲ ಅಥವಾ ಹಣ ಕೊಡೋದಿಲ್ಲ, ಯಾಕಂದರೆ ಅದನ್ನು ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯ ಅವ್ರಿಗಿಲ್ಲ. ಅವರು ಆಸೆ ಪಡ್ತಾರೆ, ಕೊಡಿ ಕೊಡಿ ಅಂತ ಕೇಳ್ತಾರೆ. ಅದೇ ರೀತಿ ಅನೇಕ ಸಂದರ್ಭಗಳಲ್ಲಿ ನಾವು ಕೂಡ ನಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗದೇ ಇರುವುದನ್ನು ಕೊಡಿಯಪ್ಪ ಅಂತ ಕೇಳ್ತೀವಿ. ಆದರೆ ದೇವರು ತಕ್ಕ ಸಮಯದಲ್ಲಿ ಅದನ್ನು ಒದಗಿಸ್ತಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದಂತೂ ಸತ್ಯ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬಿ ಮೈನರ್ ಕೊಡು ಮಗಳಾದೆ. ಹಲ್ಲೆಲೂಯಾ. ಅದೇ ನಾವು ಹಾಡಿದ್ವಲ್ಲ, ಪ್ರಾರ್ಥನೆ ಕೇಳಿರುವೆ, ಉತ್ತರ ಕೊಟ್ಟಿರುವೆ, ಜಯ ಕೊಟ್ಟಿರುವೆ. ಹಲ್ಲೆಲೂಯಾ. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವೋ ನಮ್ಮ ದೇವರು ಉತ್ತರ ಕೊಡ್ತಾನೆ. ಯಾವಾಗೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವೋ ಆವಾಗೆಲ್ಲ ದೇವರಿಂದ ಸಹಾಯ ಹರಿದು ಬರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಅನುಭವದಲ್ಲಿದೆ. ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಉತ್ತರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಉತ್ತರ ಸಿಕ್ಕುವಾಗ ಒಂದು ಖುಷಿ ಉಂಟಾಗ್ತದಲ್ಲ, ಆನಂದ. ದೇವ್ರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಅನೇಕರು ಕೃತಜ್ಞತಾ ಕೂಟ ಅಂತ ಇಡ್ತಾರೆ. ಕೆಲವು ಸಮಯಗಳಲ್ಲಿ ದೇವರು ನಮ್ಮ ರೋಗವನ್ನು ವಾಸಿ ಮಾಡಿದ್ದಾನೆ, ಅದರಿಂದ ದೇವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ, ಆ ಸಂತೋಷದ ಒಂದು ಗುರುತಾಗಿ. ದೇವ್ರ ನಾಮಕ್ಕೆ ಸ್ತೋತ್ರ. ವ್ಯಾಧಿ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಬಿಡುಗಡೆ ಸಿಕ್ಕಿದಾಗ ಅಥವಾ ಕೆಲವೊಂದು ಆಶೀರ್ವಾದಗಳನ್ನು ಬೇಡಿದಾಗ ದೇವರು ಒದಗಿಸಿದ್ದಾರೆ, ಅದರಿಂದ ದೇವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಒಂದು ಕೂಟಗಳನ್ನು ಏರ್ಪಾಡು ಮಾಡ್ತಾರೆ. ಯಾಕೆ? ದೇವರ ಉಪಕಾರವನ್ನು ನೆನೆಸುವಾಗ ಒಂದು ಸಂತೋಷ ಉಂಟಾಗ್ತದೆ. ಹಲ್ಲೆಲೂಯಾ. ಸತ್ಯವೇದದಲ್ಲೂ ಕೂಡ ಕೆಲವೊಂದು ಉದಾಹರಣೆಗಳನ್ನು ನಾವು ಕಾಣ್ಬೋದು. ಕೆಲವೊಂದು ಯಾಕೆ ಹಲವಾರು ಉದಾಹರಣೆಗಳನ್ನು ಕಾಣ್ಬೋದು. ಕೆಲವೊಂದನ್ನು ಮಾತ್ರ ನಾವು ನೋಡ್ತೇವೆ ಈಗ ಧ್ಯಾನಕ್ಕೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 6ನೇ ವಚನದಿಂದ ಓದೋಣ. ಅಪೊಸ್ತಲರ ಕೃತ್ಯಗಳು 3:6. ಆಗ ಪೇತ್ರನು, ಹ್ಮ್. ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಅವನನ್ನ ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ, ಚೆನ್ನಾಗಿ ಗಮನಿಸಿ, ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನೋಡಿ, ಅವನು ಹಾರಿ ನಿಂತನು. ಹಲ್ಲೆಲೂಯಾ. ನಡೆದನು, ಆಡಿದನು. ಆಮೇಲೆ ನಡೆಯುತ್ತಾ ಹಾರುತ್ತಾ. ಅವನು ಹುಟ್ಟು ಕುಂಟ. ನೀವು 2ನೇ ವಚನ ಓದಿದ್ರೆ ಅವನು ಹುಟ್ಟು ಕುಂಟನಾಗಿದ್ದ ಅಂತ ವಾಕ್ಯ ಹೇಳ್ತದೆ. ಹುಟ್ಟು ಕುಂಟನಿಗೆ ಅವನ ಜೀವಮಾನದಲ್ಲೇ ನಡೆದಿಲ್ಲ, ಅವನಿಗೆ ಕಾಲು ಬಂತು ಅಂತಂದರೆ ಅವನು ಎಷ್ಟು ಖುಷಿಯಾಗಿರ್ಬೋದು. ಹಾರ್ತಾನೆ, ನೆಗಿತಾನೆ, ಓಡ್ತಾನೆ, ನಡೀತಾನೆ, ದೇವರಿಗೆ ಸ್ತೋತ್ರ ಮಾಡ್ತಾನೆ. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲೇ ದೇವಾಲಯದೊಳಗೆ ಹೋದನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಯಾವಾಗೆಲ್ಲ ದೇವರಿಂದ ಉತ್ತರ ಸಿಗ್ತದೋ ಅಲ್ಲಿ ಒಂದು ಖುಷಿ, ಆನಂದ, ಉಲ್ಲಾಸ. ಹಲ್ಲೆಲೂಯಾ. ಕೊಡು ಮಗಳೇ. ಥ್ಯಾಂಕ್ ಯು ಜೀಸಸ್.
ಹಾಡುತ್ತಾ ಹೊಗಳುವೆ ಬಿರುಗಾಳಿ ಅಡಗಿದೆ ಹೊಸರಾಗ ಹೊರಟಿದೆ. ಹಾಡುತ್ತಾ ಹೊಗಳುವೆ ಬಿರುಗಾಳಿ ಅಡಗಿದೆ ಹೊಸರಾಗ ಹೊರಟಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ. ಕಣ್ಣೀರ ಕಂಡಿರುವೆ, ಕರ ಹಿಡಿದಿರುವೆ, ಭಿನ್ನಹ ಕೇಳಿರುವೆ, ಬಿಡುಗಡೆ ತಂದಿರುವೆ. ಅದರಿಂದ ಹಾಡುತ್ತಾ ಹೊಗಳುವೆ ಬಿರುಗಾಳಿ ಅಡಗಿದೆ ಹೊಸರಾಗ ಹೊರಟಿದೆ. ಹಾಡುತ್ತಾ ಹೊಗಳುವೆ ಬಿರುಗಾಳಿ ಅಡಗಿದೆ ಹೊಸರಾಗ ಹೊರಟಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ. ಹಾಲೆಲೂಯಾ. ನಿಮ್ಮ ಪ್ರಾರ್ಥನೆಗೂ ಉತ್ತರ ಇದೆ, ನಿಮಗೂ ಒಂದು ಖುಷಿ ದಿನ ಇದೆ. ಹಾಲೆಲೂಯಾ. ಯಾರಾದರೂ ಕಷ್ಟದಲ್ಲಿ, ಕಣ್ಣೀರಲ್ಲಿ, ವ್ಯಾಧಿಯಲ್ಲಿ, ಸಂಕಟದಲ್ಲಿ ನೀವು ಕಷ್ಟಪಡ್ತಾ ಇರುವುದಾದರೆ ನಿಮಗೂ ಸಹ ದೇವರ ಅದ್ಭುತ ನಡೆದು ನೀವು ಅದರಲ್ಲಿ ಖುಷಿ ಪಡುವಂತಹ ದಿನ ಇದೆ. ಹಾಲೆಲೂಯಾ. ಯಾವಾಗೆಲ್ಲ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತೇವೋ, ಮೊರೆ ಇಡ್ತೇವೋ, ಆವಾಗೆಲ್ಲ ಪರಲೋಕದಿಂದ ಉತ್ತರ ಬರ್ತದೆ. ಯೇಸು ಸ್ವಾಮಿ ಹೇಳಿದ್ರು, ನನ್ನ ಹೆಸರಿನಲ್ಲಿ ಇದುವರೆಗೆ ನೀವು ಕೇಳ್ಕೊಂಡಿಲ್ಲ, ಈಗ ಕೇಳಿರಿ, ನಿಮಗೆ ಉತ್ತರ ಸಿಗ್ತದೆ. ಆ ವಚನವನ್ನು ಓದಿ, ಯೋಹಾನ 16:24 ಸರಿ. ಯೋಹಾನ 16:24. 16:24. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ನಿಮಗೆ ಸಿಕ್ಕುವುದು. ಆಗ ಆಗ ನಿಮ್ಮ ಆನಂದವು ಪರಿಪೂರ್ಣ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಕರ್ತನ ಹೇಳ್ತಾ ಇದ್ದಾನೆ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ನಿಮ್ಮ ಆನಂದ ಪರಿಪೂರ್ಣ ಆಗುವುದು. ನಿರಾಶೆ ಆಗೋದಿಲ್ಲ. ನಿಮಗೆ ನಿರಾಶೆ ಆಗುವುದಿಲ್ಲ. ನೀವು ಆತನ ಹೆಸರಿನಲ್ಲಿ ಬೇಡಿಕೊಳ್ಳುವುದಾದ್ರೆ ನಿಮಗೆ. ಹಾಡುತ್ತಾ ಹೊಗಳುವೆ ಬಿರುಗಾಳಿ ಅಡಗಿದೆ ಹೊಸರಾಗ ಹೊರಟಿದೆ. ಈ ದಿನ ಬರ್ತದೆ. ಹಾಲೆಲೂಯಾ. ಹಾಡುತ್ತಾ ಹೊಗಳುವೆ ಬಿರುಗಾಳಿ ಅಡಗಿದೆ ಹೊಸರಾಗ ಹೊರಟಿದೆ. ಹೌದು, ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗೋಲ್ಲ. ನಿಮಗೆ ಖುಷಿ ದಿನಗಳಿದೆ, ಸಂತೋಷದ ದಿನಗಳಿದೆ, ಉತ್ಸಾಹದ ದಿನಗಳಿದೆ. ಯಾಕಂದ್ರೆ ಕರ್ತನ ಸಮ್ಮುಖದಿಂದ ಉತ್ತರ ಹೊರಟು ಬರ್ತದೆ. ಎಲ್ಲೆಲ್ಲ ದೇವಜನರು ಬೇಡಿಕೊಳ್ತಾರೋ ಅಲ್ಲಿ ಅದ್ಭುತ ಸೂಚಕ ಕಾರ್ಯಗಳು ನಡೀತದೆ, ಅದ್ಭುತ ನಡೀತದೆ. ಕಣ್ಣೀರು ಒರೆಸಲ್ಪಡ್ತದೆ, ದುಃಖ ನೀಗ್ತದೆ, ನಿಮಗೆ ಸಂತೋಷ ಬರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ 20ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ದುಃಖ ಹೋಗಿ ನಿಮಗೆ ಸಂತೋಷ ಬರುವುದು. ಅದು ಸ್ಕೇಲ್ ಕೊಡ್ತಾ ಇರೋ ಮೊದಲು, ನಿಮ್ಮ ದುಃಖ ಹೋಗಿ ನಿಮಗೆ ಸಂತೋಷ ಬರುತ್ತೆ. ನಿಮ್ಮ ದುಃಖ ಹೋಗಿ ನಿಮಗೆ ಸಂತೋಷ ಬರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದುಃಖ ಹೋಗಿ ಸಂತೋಷ ಬರುತ್ತೆ. ಏನು ಮಾಡಬೇಕು? ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಅದ್ಭುತ ನಡೀತದೆ. ಹಾಲೆಲೂಯಾ. ಒಂದು ವೇಳೆ ವ್ಯಾಧಿಯಲ್ಲಿ, ಕಷ್ಟದಲ್ಲಿರ್ಬೋದು, ಈ ಕೋವಿಡ್ ನಿಮಿತ್ತವಾಗಿ ಕೆಲಸ ಕಳ್ಕೊಂಡವರಾಗಿರ್ಬಹುದು, ಅಥವಾ ಯಾವ ರೀತಿ ಸಂಕಷ್ಟ ಇದೆಯೋ ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಈ ಕೋವಿಡಿಂದಲೇ ನೀವು ಬಲಹೀನರಾಗಿ ಚಿಂತೆಯಲ್ಲಿರ್ಬೋದು. ನಿರಾಶೆಗೊಳ್ಬೇಡಿ, ಭರವಸೆಯಿಂದ ಪ್ರಾರ್ಥನೆ ಮಾಡ್ರಿ. ನಿಮ್ಮ ದುಃಖ ಹೋಗ್ತದೆ, ನಿಮಗೆ ಸಂತೋಷ ಬರ್ತದೆ. ಪ್ರಾರ್ಥನೆ ಮಾಡುವಾಗ ದುಃಖ ಹೋಗ್ತದೆ, ಸಂತೋಷ ಬರ್ತದೆ. ಹಲ್ಲೆಲೂಯಾ. ಈ ಹುಟ್ಟು ಕುಂಟನು ಹುಟ್ಟಂದಿನಿಂದ ಅವನು ನಡೆದಾಡಿಲ್ಲ. ವಾಕ್ಯನೇ ಹೇಳ್ತದೆ, ಅವನು ಹುಟ್ಟು ಕುಂಟ. ಅಲ್ಲಿ ಒಂದು ಅದ್ಭುತ ಆಯಿತು. ಅವನು ಹಾರಿ ನೆಗೆದು ಕುಣಿದು ಕುಪ್ಪಳಿಸಿ
ಸಂತೋಷ ಪಡುತ್ತಾ ಕೊಂಡಾಡುತ್ತಾ ದೇವಾಲಯದೊಳಗೆ ಹೋದನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಹರುಷ ಉಲ್ಲಾಸ ನಿಮ್ಮ ಜೀವಿತಲ್ಲೂ, ಪ್ರಾರ್ಥನೆ ಮಾಡುವ ಎಲ್ಲರ ಜೀವಿತಲ್ಲೂ ಉಂಟಾಗ್ತದೆ. ಇವತ್ತು ಎಲ್ಲ ದೇವ ಜನರಿಗೂ ಇಂತಹ ಅನುಭವಗಳು ಪ್ರತಿ ದಿನ ಉಂಟಾಗಬೇಕು. ಎವ್ರಿ ಡೇ ಕೊಂಡಾಟದ ದಿನ, ಎವ್ರಿ ಡೇ ಹರ್ಷದ ದಿನ, ಉಲ್ಲಾಸದ ದಿನ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಅರಿಕೆ ಮಾಡಿ, ಡಿಕ್ಲೇರ್ ಮಾಡಿ, ಇದು ಹರ್ಷದ ದಿನ, ಉಲ್ಲಾಸದ ದಿನ ಅಂತ ಹೇಳಿ ಕರ್ತನು ಹಾಗೆ ಅದನ್ನು ಮಾಡ್ತಾನೆ. ಇನ್ನೊಂದು ವಚನವನ್ನು ಕೂಡ ಓದ್ರಿ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 6ನೇ ವಚನದಿಂದ 6ರಿಂದ 8ರವರೆಗೆ. ಅಪೊಸ್ತಲರ ಕೃತ್ಯಗಳು 8, 6ರಿಂದ 8. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು. ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು. ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷ ಆಯಿತು. ಹಾಲೆಲೂಯ. ಕುಂಟರು, ಕುಷ್ಠರೋಗಿಗಳು, ವ್ಯಾಧಿಯಸ್ಥರು, ಕಷ್ಟದಲ್ಲಿರುವವರು ಅದ್ಭುತ ಪಡ್ಕೊಳ್ಳುವಾಗ ಅಲ್ಲಿ ದೊಡ್ಡ ಸಂತೋಷ. ಎಲ್ಲಿ ದೇವರ ಅದ್ಭುತ ನಡೀತದೋ ಅಲ್ಲಿ ದೊಡ್ಡ ಸಂತೋಷ. ಅದಕ್ಕೆ ನಾವೇನು ಮಾಡಬೇಕು? ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಖಂಡಿತವಾಗಲೂ ನಿಮಗೆ ಎಲ್ಲವೂ ಒದಗಿ ಬರ್ತದೆ. ಹಲ್ಲೆಲೂಯ. ಆ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯಿತು. ಎಲ್ಲಿ ಪ್ರಾರ್ಥನೆಗೆ ಉತ್ತರ ಇದೆಯೋ, ಎಲ್ಲಿ ಅದ್ಭುತ ಸೂಚಕ ಕಾರ್ಯಗಳು ನಡೀತದೋ ಅಲ್ಲಿ ದೊಡ್ಡ ಸಂತೋಷ. ಸತ್ತವ್ರು ಎದ್ದು ಬಂದರೆ ದೊಡ್ಡ ಸಂತೋಷ. ಹಲ್ಲೆಲೂಯ. ನಿಮ್ಮ ಕಾಯಿಲೆ ವಾಸಿ ಆದರೆ ದೊಡ್ಡ ಸಂತೋಷ. ಹಲ್ಲೆಲೂಯ. ಇದು ದೇವರ ಮಕ್ಕಳ ಜೀವಿತದಲ್ಲಿ ಸರ್ವಸಾಮಾನ್ಯವಾಗಿ ನಡೆಯುವಂಥ ಕಾರ್ಯಗಳು. ಹಲ್ಲೆಲೂಯ. ಎವ್ರಿ ಡೇ ಇಸ್ ಎ ಮಿರಾಕ್ಯುಲಸ್ ಡೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ್ಯಾವ ವಿಷಯಗಳಲ್ಲಿ ಇಕ್ಕಟ್ಟು ಹೋರಾಟ ಫೀಲ್ ಮಾಡ್ತಾ ಇದ್ದೀರಿ, ಜಸ್ಟ್ ಪ್ರಾರ್ಥನೆ ಮಾಡ್ರಿ, ದೇವರು ಅದ್ಭುತ ಮಾಡ್ತಾರೆ. ನಿಮಗೆ ಸಂತೋಷ ಉಂಟಾಗ್ತದೆ. ನಿಮ್ಮ ದುಃಖ ಹೋಗಿ ಸಂತೋಷ ಬರ್ತದೆ. ಹಲ್ಲೆಲೂಯ. ಕಣ್ಣೀರ ಕಂಡಿರುವೆ, ಕರ ಹಿಡಿದಿರುವೆ. ನನ್ನ ಕಣ್ಣೀರನ್ನು ಕಾಣುವ ದೇವರು. ಕರ ಹಿಡಿದಿರುವೆ, ಭಿನ್ನಹ ಕೇಳಿರುವೆ, ಬಿಡುಗಡೆ ತಂದಿರುವೆ. ಭಿನ್ನಹ ಕೇಳಿರುವೆ, ಬಿಡುಗಡೆ ತಂದಿರುವೆ. ಹಾಡುತ್ತ ಹೊಗಳುವೆ, ಬಿರುಗಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಹಾಡುತ್ತ ಹೊಗಳುವೆ, ಬಿರುಗಳಿ ಅಡಗಿದೆ, ಹೊಸರಾಗ ಹೊರಟಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಸ್ತೋತ್ರ ಅಪ್ಪ ಉತ್ತಮನೇ, ಇಂದು ಎಂದು ಶಕ್ತನೇ. ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ, ಇಂದು ಎಂದು ಶಕ್ತನೇ. ಹಲ್ಲೆಲೂಯ. ಎಲ್ಲಿ ಪ್ರಾರ್ಥನೆ ಮಾಡ್ತೀವೋ ಅಲ್ಲಿ ಉತ್ತರ ಇದೆ. ಎಲ್ಲಿ ಉತ್ತರ ಇದೆಯೋ ಅಲ್ಲಿ ಒಂದು ಸಂತೋಷ ಇದೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ಅಸಾಧಾರಣವಾದ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ರಿ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಬೇಡಿಕೊಳ್ಳ್ರಿ, ನನ್ನ ಹೆಸರಿನಲ್ಲಿ ನೀವು ಬೇಡಿಕೊಳ್ಳ್ರಿ, ನಿಮಗೆ ಸಿಗ್ತದೆ. ಆಗ ನಿಮ್ಮ ಸಂತೋಷ ಪರಿಪೂರ್ಣ ಆಗ್ತದೆ.
ಹಲ್ಲೆಲೂಯ. ನಮ್ಮ ಸಂತೋಷ ಪರಿಪೂರ್ಣ ಆಗುವ ಹಾಗೆ ನಮ್ಮ ಎಲ್ಲ ಪ್ರಾರ್ಥನೆಗೂ ದೇವರು ಉತ್ತರ ಕೊಟ್ಟೇ ಕೊಡ್ತಾನೆ. ನಾವು ನಿಶ್ಚಯವಾಗಿ ಸಂತೋಷಿಸುವ ದಿನಗಳಿದೆ. ಆ ದಿನ ಯಾಕೆ ಈ ದಿನ ಆಗಿರಬಾರ್ದು? ಹಲ್ಲೆಲೂಯ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ದೇವ ಜನರ ಜೀವಿತದಲ್ಲಿ ಪ್ರತಿದಿನ ಮಿರಾಕ್ಯುಲಸ್ ದಿನ ಆಗಿರಲಿ. ತಮಗಿರುವಂಥ ಕಷ್ಟ ಹೋರಾಟ ಬಂದ ತಕ್ಷಣ ಅದಕ್ಕಾಗಿ ಪ್ರಾರ್ಥನೆ ಮಾಡಿ ದೇವರಿಂದ ಬಲವಾದ ಅದ್ಭುತಗಳನ್ನು ಪಡ್ಕೊಂಡು ಸಂತೋಷದಿಂದ ಮುಂದೆ ಸಾಗುವಂಥ ದಿನ. ಕಷ್ಟದಲ್ಲೇ, ನೋವಿನಲ್ಲೇ, ಸಂಕಟದಲ್ಲೇ ದಿನ ದೂಡಬಾರ್ದು. ಕಷ್ಟ ಬಂದರೂ ಅದನ್ನು ಹರುಷದ ಹೊನಲಾಗಿ, ಆನಂದ ಕಣ್ಣೀರಾಗಿ ಅದನ್ನು ಮಾರ್ಪಡಿಸ್ಕೊಳ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಣ್ಣೀರ ಹಾದಿಯಲ್ಲಿ ನಡೆಯುವಾಗ ಹರುಷದ ಹೊನಲಾಗಿ ಮಾರ್ಪಡುವುದು. ಕಣ್ಣೀರ ಹಾದಿಯಲ್ಲಿ ನಡೆಯುವಾಗ ಹರುಷದ ಹೊನಲಾಗಿ ಮಾರ್ಪಡುವುದು. ಬಲದಿಂದ ಬಲ ಹೊಂದಿ, ಬಲದಿಂದ ಬಲ ಹೊಂದಿ ಚೀಯೋನ ಕಾಣುವರು. ಅವರು ಚೀಯೋನ ಕಾಣುವರು. ಸೇನಾಧೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ. ದುಃಖದಲ್ಲಿ, ಕಷ್ಟದಲ್ಲಿರುವವರು ನೀವು ಅದರಲ್ಲೇ ಮುಂದುವರಿಯುವಂತಹ ಅಗತ್ಯ ಇಲ್ಲ. ನೋವು ಸಂಕಟದಲ್ಲಿರುವವರು ನೀವು ಅದರಲ್ಲೇ ಮುಂದುವರಿಯುವ ಅಗತ್ಯ ಇಲ್ಲ. ನಿಮಗೆ ಸಂತೋಷವನ್ನು ಉಂಟು ಮಾಡುವ ಕರ್ತನಿದ್ದಾನೆ. ಜಸ್ಟ್ ಪ್ರಾರ್ಥನೆ ಮಾಡಿರಿ, ಬೇಡಿಕೊಳ್ಳಿರಿ, ಕರ್ತನು ನಿಮಗೆ ಒದಗಿಸ್ತಾನೆ. ನಿಮ್ಮ ಸಂತೋಷ ಪರಿಪೂರ್ಣ ಆಗ್ತದೆ. ನಿಮ್ಮ ದುಃಖ ಹೋಗಿ ನಿಮಗೆ ಸಂತೋಷ ಬರ್ತದೆ. ಎಲ್ಲೆಲ್ಲ ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ಪರಲೋಕದಿಂದ ಉತ್ತರ ಬರ್ತದೆ. ಅಲ್ಲಿ ದುಃಖ ಹೋಗಿ ಸಂತೋಷ ಬರ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಪ್ರತಿ ದೇವ ಮಗುವಿನ ಅನುಭವ ಆಗಿರಲಿ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಅನುಭವ ಆಗಿರಲಿ. ಎವ್ರಿ ಡೇ, ಎವ್ರಿ ಗಳಿಗೆ ಏನೇ ಹೋರಾಟ ಸಮಸ್ಯೆ ಬಂದರೂ ಕೂಡ ಅದನ್ನು ಆ ಕಣ್ಣೀರಿನ ಸನ್ನಿವೇಶವನ್ನು ಹರ್ಷದ ಹೊನಲಾಗಿ ಮಾರ್ಪಡಿಸುವ, ಆನಂದದ ವಾತಾವರಣವನ್ನಾಗಿ ಮಾರ್ಪಡಿಸುವಂತಹ ಅನುಗ್ರಹ ಉಂಟಾಗಲಿಪ್ಪ. ಎಲ್ಲ ದೇವ ಜನರಿಗೂ ಸಹ ಬರುವಂಥ ಕಷ್ಟ ಸಂಕಟಗಳು ಸಂತೋಷದ ಗಳಿಗೆಯಾಗಿ ಮಾರ್ಪಡಿಸುವಂತಹ ಒಂದು ಕೃಪೆ ಉಂಟಾಗಲಿ. ಅದಕ್ಕಾಗಿ ನಿನ್ನ ಸಮ್ಮುಖದಲ್ಲಿ ಮೊರೆ ಇಡಲಿ ಸ್ವಾಮಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಪ್ರಾರ್ಥನೆ ಮಾಡಿ ಕಷ್ಟ ಬಂದ ತಕ್ಷಣ ಎಸಪ್ಪ ಅಂತ ಹೇಳಿ ಕರ್ತನ ಸಮ್ಮುಖವನ್ನು ಹುಡುಕುವಂತಹ ಕೃಪೆ ಉಂಟಾಗಲಿ. ಅಲ್ಲಿ ಕಷ್ಟ ಅಂದ ತಕ್ಷಣ ಕರ್ತನೇ ಅಂತ ಹೇಳಿ ಕರ್ತನನ್ನು ಹುಡುಕುವ ಮತ್ತು ಅದರಲ್ಲಿ ಸಂತೋಷವನ್ನು ಅನುಭವಿಸುವಂತಹ, ದೇವರ ಅದ್ಭುತದಲ್ಲಿ ಸಂತೋಷವನ್ನು ಅನುಭವಿಸುವಂತಹ ಕೃಪೆ ಉಂಟಾಗಲಿ. ಹಲ್ಲೆಲೂಯ. ಕೂಗನ್ನು ಕೇಳಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ, ಕೊರತೆಯ ನೀಗಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ, ನನ್ನ ಕೊರತೆಯ ನೀಗಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ. ಯಾವಾಗೆಲ್ಲ ಕೂಗ್ತೀವೋ ಆವಾಗ ಪರಲೋಕದಿಂದ ಉತ್ತರ ಸಿಗ್ತದೆ. ನನ್ನ ಹೆಸರಲ್ಲಿ ಬೇಡಿಕೊಳ್ಳಿರಿ, ನಿಮಗೆ ಸಿಗ್ತದೆ. ಆಗ ಸಂತೋಷ ಉಂಟಾಗ್ತದೆ. ನಮ್ಮ ಪ್ರಾರ್ಥನೆ ದೇವರ ಉತ್ತರ, ಅಲ್ಲಿ ಒಂದು ಸಂತೋಷ. ಇದು ಪ್ರತಿ ದೇವರ ಮಗುವಿನ ಅನುಭವ. ಹಲ್ಲೆಲೂಯ. ನಮಗೂ ಕೂಡ ಏನೇ ಕಷ್ಟ ಬಂದರೂ ಪ್ರಾರ್ಥನೆ, ದೇವರಿಂದ ಉತ್ತರ, ಅಲ್ಲಿ ಒಂದು ಸಂತೋಷ. ಈ ಎಕ್ಸ್ಪೀರಿಯನ್ಸ್ ಎವ್ರಿ ಡೇ ಒಬ್ಬೊಬ್ಬರ ಜೀವಿತದಲ್ಲಿ ನಡೀಲಿ, ಅನುಭವ ನಡೀಲಿ, ಅನುಭವ ಆಗಲಿ. ಯಾರ ಜೀವಿತದಲ್ಲಿ ಎಲ್ಲೋ ಅದ್ಭುತ ಆಯ್ತಂತೆ, ಅಲ್ಲೋ ಅತಿಶಯ ಆಯ್ತಂತೆ ಅಲ್ಲ, ಒಬ್ಬೊಬ್ಬ ದೇವ ಮಗುವಿನ ಜೀವಿತದಲ್ಲೂ ಸಹ ಪ್ರತಿದಿನ ಇಂತಹ ಸಂತೋಷ ತುಂಬಿರಲಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನನಗೆ ಮತ್ತು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೆ ಎವ್ರಿ ಡೇ ಕರ್ತನೆ, ಎವ್ರಿ ಡೇ ಒಂದು ಅದ್ಭುತದ ದಿನ, ಡೇ ಆಫ್ ಮಿರಾಕಲ್. ಹಲ್ಲೆಲೂಯ. ನಿನ್ನ ಸದುತ್ತರ ಸಿಗುವಂತಹ ದಿನ, ಅದರಲ್ಲಿ ನಾವು ಖುಷಿ ಪಡುವಂತಹ ದಿನ, ಆನಂದಿಸುವಂತಹ ದಿನ. ಹಲ್ಲೆಲೂಯ.
ಯಾವತ್ತೋ ಒಂದು ದಿನ ಮಾತ್ರ ಅಲ್ಲ, ಎವ್ರಿ ಡೇ ಈಗ ಹಾಗೆ ಇರಬೇಕು ಸ್ವಾಮಿ. ಅದು ಮಾತ್ರ ಅಲ್ಲ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಎಲ್ಲರಿಗೂ, ಜೊತೆಗೆ ಕರ್ತನೆ ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರಿಗೂ ಇಂತಹ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ನಲ್ಲಿ ತಗೊಂಡೋಗು ಸ್ವಾಮಿ. ಎಷ್ಟೋ ಜನ ಕಷ್ಟ ಬಂದರೆ ಆ ಚಿಂತೆಯಲ್ಲೇ ದಿನಗಳನ್ನು ದೂಡ್ತಾ ಇರೋದು ನೋಡ್ತೇವೆ. ತಮಗೆ ನೋವು ಸಂಕಟ ಆದರೆ ಆ ಸಂಕಟದಲ್ಲೇ ಕರ್ತನೆ ಕಾಲ ಕಳೆಯುವುದನ್ನು ನಾವು ನೋಡ್ತೇವೆ. ಥ್ಯಾಂಕ್ ಯು. ಅಂಥ ಸಂದರ್ಭದಲ್ಲಿ ನಿನಗೆ ಮೊರೆ ಇಡಲಿಕ್ಕೆ ಅವರಿಗೆ ಆಲೋಚನೆ ಕೊಡು ಸ್ವಾಮಿ. ಏಸಪ್ಪ ಎಂಬುದಾಗಿ ಕೂಗ್ಲಿಕ್ಕೆ ಕೃಪೆ ಕೊಡಪ್ಪ. ಒಂದು ವೇಳೆ ನಿನ್ನನ್ನು ಅರಿಯದೆ ಯಾರಾದರೂ ಇರುವುದಾದರೂ ಅವರಿಗೂ ಸಹ ನಿನ್ನ ಹೆಸರನ್ನು ಹೇಳಿ ಕೂಗಿ ನಿನ್ನಿಂದ ಅದ್ಭುತವನ್ನು ಪಡ್ಕೊಳ್ಳುವಂತಹ ಕೃಪೆ ಕೊಡು ಸ್ವಾಮಿ. ಯಾವಾಗೆಲ್ಲ ನಾವು ನಿನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೀವೋ ಆವಾಗೆಲ್ಲ ಪರಲೋಕದಿಂದ ಸಹಾಯ ಹರಿದು ಬರ್ತದೆ ಅಂತ ನಿನ್ನ ವಾಕ್ಯ ಹೇಳ್ತದೆ. ಇದನ್ನು ಅನುಭವವಾಗಿ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಅಲ್ಲಿ ಕರ್ತನೆ ಅದ್ಭುತಗಳು ಆಗಿ ಕರ್ತನೆ ಪ್ರತಿಯೊಬ್ಬರು ನಿನ್ನ ಮಿರಾಕಲ್ ಅದ್ಭುತವನ್ನು ರುಚಿ ನೋಡಿ ಕರ್ತನೆ ಒಂದು ಆನಂದದಿಂದ ನಿನ್ನನ್ನು ಕೊಂಡಾಡಲೆಪ್ಪ. ಹಾಲೆಲೂಯ. ಕರ್ತನೆ ನಿನ್ನ ನಾಮವನ್ನು ಮಹಿಮೆಪಡಿಸಲಿ. ಹುಟ್ಟು ಕುಂಟನು ಎಷ್ಟು ಸಂತೋಷದಿಂದ ಉಲ್ಲಾಸದಿಂದ ಕುಣಿದು ಕುಪ್ಪಳಿಸಿ ಸಂತೋಷದಿಂದ ದೇವಾಲಯದೊಳಗೆ ಹೋದನು. ಅವನ ಜೀವಮಾನ ಪೂರ್ತಿ ಯಾರೋ ಹೊತ್ತುಕೊಂಡು ಬಂದು ಅಲ್ಲಿ ಅವನನ್ನು ಇಡ್ತಾ ಇದ್ರು. ಒಂದು ನಿರ್ಜೀವ ವಸ್ತುವಿನ ಹಾಗೆ ತಂದು ಅವನನ್ನು ಅಲ್ಲಿ ಇರಿಸ್ತಾ ಇದ್ರು. ಆದರೆ ಕರ್ತನೆ ನಿನ್ನ ಸ್ಪರ್ಶ ಆದಮೇಲೆ, ನಿನ್ನ ಅದ್ಭುತ ಆದಮೇಲೆ ಅವನು ಹಾರಿ ನೆಗೆದು ಕುಣಿದು ಸಂತೋಷದಿಂದ ದೇವಾಲಯದೊಳಗೆ ಹೋದನು. ಹೌದು ಕರ್ತನೆ, ಎಲ್ಲ ದೇವ ಜನರು ಸಂತೋಷದಿಂದ ಜೀವನವನ್ನು ಮುಂದೆ ಸಾಗಿಸ್ಬೇಕಪ್ಪ. ಸಂತೋಷದಿಂದ ಮುಂದೆ ಸಾಗಿಸ್ಬೇಕು. ಈ ಸಂತೋಷ ಕರ್ತನೆ ನಿನ್ನ ಕರ್ತನೆ ಸಮ್ಮುಖದ ಸಂತೋಷ, ನೀನು ಕೊಡುವ ಬಿಡುಗಡೆಯ ಸಂತೋಷ, ಸ್ವಸ್ಥತೆಯ ಸಂತೋಷ, ಆರ್ಥಿಕ ಅಭಿವೃದ್ಧಿಯ ಸಂತೋಷ ಕರ್ತನೆ ಒಬ್ಬೊಬ್ಬರಿಗೆ ಉಂಟಾಗಲಿ. ದೇವರು ನಮ್ಮನ್ನು ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಹೇಳಿ ಸಂತೋಷ ಪಡುವ ಭಾಗ್ಯ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಸಿಗಲಿ. ಏಸಪ್ಪ ನನ್ನನ್ನು ವಾಸಿ ಮಾಡಿದ್ದಾರೆ ಎಂಬುದಾಗಿ ಸಂತೋಷ ಪಡುವಂತಹ ಭಾಗ್ಯ ಕರ್ತನೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೆ ಸಿಗಲಿ. ಕರ್ತನೆ ಏಸಪ್ಪ ನಮ್ಮ ಬಾಳನ್ನು ಬೆಳಗಿದ್ದಾರೆ, ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಕರ್ತನೆ ಸಂತೋಷ ಪಡುವ ಭಾಗ್ಯ ಕರ್ತನೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಸಿಗಲಿ ಅಪ್ಪ. ಥ್ಯಾಂಕ್ ಯು ಏಸಪ್ಪ. ನಮ್ಮ ಪ್ರಾರ್ಥನೆ ಕೇಳಿ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸಂತೋಷಿಸುವ ಭಾಗ್ಯ ಕರ್ತನೆ ನಮ್ಮ ಜನರಿಗೆ ಉಂಟಾಗಲಿ ಅಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವವರೆಗೂ ಉಂಟಾಗಲಿ, ನಮ್ಮ ರಾಜ್ಯದಾದ್ಯಂತ ಉಂಟಾಗಲಿ. ನಿನ್ನ ಅದ್ಭುತದಲ್ಲಿ, ನಿನ್ನ ಅದ್ಭುತದ ಅನುಭವದಲ್ಲಿ ಎಂಜಾಯ್ ಮಾಡುವ ಕರ್ತನೆ ಖುಷಿ ಪಡುವಂತಹ ಅವಕಾಶ ಎಲ್ಲರಿಗೂ ಸಿಗಲಿ ಅಪ್ಪ. ಥ್ಯಾಂಕ್ ಯು. ಒಂದು ವೇಳೆ ನಿನ್ನನ್ನು ಅರಿಯದೇ ಇರುವ ಜನರು ಸಹ ನಿನ್ನ ಅದ್ಭುತಗಳನ್ನು ರುಚಿ ನೋಡಲಿ. ಹೌದು, ಸಮಾರ್ಯದಲ್ಲಿ ಫಿಲಿಪ್ಪನು ಸುವಾರ್ತೆ ಹೇಳಿದಾಗ ಕರ್ತನೆ ಇಡೀ ಪಟ್ಟಣದಲ್ಲಿ ಸಂತೋಷ ಉಂಟಾಯಿತು ಅಂತ ನಾವು ನೋಡ್ತೇವೆ. ಇಡೀ ಸಮಾರ್ಯ ಪಟ್ಟಣದಲ್ಲಿ ಸಂತೋಷ ಉಂಟಾಯಿತು. ಆ ರೀತಿಯಾಗಿ ಕರ್ತನೆ ನಿನ್ನನ್ನು ಅರಿಯದೇ ಇರುವವರು ಸಹ ನಿನ್ನ ಹೆಸರೇಳಿ ಕೂಗುವಾಗ, ಯೇಸುವೇ ಕಾಪಾಡಪ್ಪ, ಸಾಯ್ತಾ ಇದ್ದೇವೆ, ನಮ್ಮನ್ನು ಕಾಪಾಡು ಎಂಬುದಾಗಿ ಕೂಗುವುದಾದ್ರೆ ಅಲ್ಲಿ ಕರ್ತನೆ ಅದ್ಭುತ ನಡೆಯಲಿ. ನಿನ್ನ ನಾಮವನ್ನು ಕೊಂಡಾಡಲಿ ಕರ್ತನೆ. ಜನರು ನಿನ್ನ ಅದ್ಭುತದಲ್ಲಿ, ನಿನ್ನ ಕರ್ತನೆ ಅವರ ಪ್ರಾರ್ಥನೆಗೆ ನೀನು ಕೊಡುವ ಉತ್ತರದಲ್ಲಿ ಸಂತೋಷಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಈ ಭಾಗ್ಯವನ್ನು ಎಲ್ಲರಿಗೂ ಕೊಡು ಕರ್ತನೆ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಾಗೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ತೇವೆ. ಈ ದಿನ ಜಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಹಾಗೆ ನೀವು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.